ಆಯ್ತು ಹೋಗೋಣ ಹೋಗೋಣ ನಡಿ. ಅವ್ರು ಕಾಲ ಮೇಲೆ ಹಚ್ಚಿದ್ರು ನೀರು ನೀರು ಹೊತ್ತು ಬಿಡ್ತದೆ ಕಾಲ ಮೇಲೆ ಇದೆ ನಡಿ ತುಂಬ ಹಚ್ಚಿ ಇಡಿ 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 ಹೋಗೋಣ ನಡಿ ಪೂರಿ ಬಿಚ್ಚಿ ಬೇಡ ಹೋಗೋಣ. ಫಸ್ಟ್ ಟೈಮ್ ಇವತ್ತು ಕಾರ್ ಡ್ರೈವಿಂಗು ಇಂಡಿಪೆಂಡೆಂಟಾಗಿ ಓಡಿಸ್ತಾ ಇದ್ದೀನಿ. ಸ್ವಲ್ಪ ಅಂದರೆ ಇಲ್ಲಿ ಗಾಡಿಗಳು ಯಾವುದೂ ಇಲ್ಲದೆ ಇರೋದಕ್ಕೆ ಭಯ ಇಲ್ಲ. ಗಾಡಿಗಳು ಬಂದರೆ ನನಗೂ ಭಯನೇ, ಸಿಟಿ ಏರಿಯಾಗಳಲ್ಲಿ ಓಡ್ಸೋಕ್ಕೆ ಭಯ. ಬಟ್ ಇನ್ನೂ ಕಲಿತಾ ಇರೋದ್ರಿಂದ ಎಲ್ಲರಿಗೂ ಅಪ್ಲೈ ಮಾಡಿದ್ದೀನಿ, ಎಲ್ಲರಿಗೂ ಆಯಿತು ನಂದು ಇವಾಗ. ಸೊ ಅದಕ್ಕೆ ಇಂಡಿಪೆಂಡೆಂಟಾಗಿ ಒಂದು ಸ್ವಲ್ಪ ದೂರ ನಾನೇ ಟ್ರೈ ಮಾಡೋಣ ಅಂತ, ಯಾಕಂದರೆ ಭಯ ಎಲ್ಲ ಹೋಗುತ್ತೆ. ಬಟ್ ಲೈಫಲ್ಲಿ ಇದೊಂಥರ ಒಳ್ಳೆ ವಿಷಯ ಅಂತ ಹೇಳ್ಬೋದು, ಒಳ್ಳೆ ಜರ್ನಿ ಅಂತ ಹೇಳ್ಬೋದು. ಸೊ ಏನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಯಾರದು ಏನು ಕತೆ ಎಲ್ಲನೂ ಮುಂದೆ ಗೊತ್ತಾಗುತ್ತೆ ನಿಮಗೆ. ವಾವ್, ಮೆಂತ್ಯ ಬಾತ್ ಘಮ ಘಮ ಅಂತ ಇದೆ. ತುಂಬ ದಿನಗಳಾದಮೇಲೆ ಮಾಡಿರುವಂಥದ್ದು. ಇವೆಲ್ಲ ಬಟ್ಟೆಲಿ ಕಟ್ಟಿರ್ತಿದ್ದೋ, ಇವಾಗ ಯಾವ ಬಟ್ಟೆನೂ ಇಲ್ಲ, ನಾವು ಅದು ಮಾಡೋ ಅಷ್ಟು ಟೈಮು ಇಲ್ಲ ನಮಗೆ. ಸೊ ಇವಾಗ ನಾನು ಮೊಳಕೆ ಕಾಳು ಸಾಂಬಾರು ಮಾಡಬೇಕು. ಏನು ತುಂಬ ದಿನಗಳಾಗ್ಬಿಟ್ಟಿದೆ ಬಿಡಿ, ನಾನು ಮೊಳಕೆ ಕಾಳು ಸಾಂಬಾರೇ ಮಾಡಿಲ್ಲ ಹೇಳಬೇಕು ಅಂದರೆ. ಇವತ್ತು ಮಾಡೋಣ, ಅಪರೂಪಕ್ಕೆ ಮಾಡಿದರೆ ಸಾಂಬಾರು ಸಖತ್ ಟೇಸ್ಟಿಯಾಗಿರುತ್ತೆ, ತಿನ್ಬೋದು ಆರಾಮಾಗಿ. ಹುಡ್ತು ಅಂದರೆ ನೋಡಿ ಫ್ಲಾಟ್ ಆಗಿಬಿಟ್ಟೈತೆ ಚರ್ಮ. ನೆನ್ನೆ ಲೈವ್ ಮಾಡ್ಕೊಂಡು ಒಗ್ಗರಣೆ ಹಾಕಿದೆ, ಹಂಗಾಗಿ ಗೊತ್ತಾಗ್ದೇ ಸ್ಪೂನು ಚೆನ್ನಾಗಿ ಕಾಯ್ದುಬಿಟ್ಟಿದೆ, ಗೊತ್ತಾಗಿರೋ ನನಗೆ. ಅವಾಗ ಮುಟ್ಬಿಟ್ಟು ಕೈ ಸುಟ್ಟೋಗ್ಬಿಡ್ತು. ಅಂತೂ ಇಂತೂ ಇಂಡಿಪೆಂಡೆಂಟಾಗಿ ಇವತ್ತು ಕಾರ್ನ ಡ್ರೈವ್ ಮಾಡಿದ್ದು. ಸ್ವಲ್ಪ ಭಯ ಆಗ್ತಾಯಿತ್ತು, ಬಟ್ ಯಾವುದೋ ಗಾಡಿ ಬರ್ತಾ ಇರಲಿಲ್ಲ, ಅದಕ್ಕೋಸ್ಕರ ಭಯ ಪಡ್ದೇ ಗಾಡಿ ಓಡಿಸಿದ್ದು. ಸೊ ಹೆಂಗಿತ್ತು ಏನು ಅಂತ ಕಮೆಂಟ್ ಮಾಡಿ. ಸೊ ವಿಡಿಯೋಗೋಸ್ಕರ ಮಾಡ್ತಿದ್ದೇನಲ್ಲ, ಬಟ್ ಧೈರ್ಯ ಬಂದಿದೆ ಇವಾಗ. 4ನೇ ಟೈಮ್ ನಾನು ಟ್ರೈನಿಂಗ್ ತಗೊಂಡು ಓಡಿಸ್ತಾ ಇರೋವಂಥದ್ದು ಅಷ್ಟೇ. ಈ ಥರ ಗ್ರೀನ್ ಕಲರ್ ಇರಬೇಕು, ಏನಕ್ಕೆ ಮೆಂತ್ಯ ಬಾತು ಗ್ರೀನ್ ಕಲರ್ ಇರುತ್ತೆ, ಸೊಪ್ಪೆಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಇದನ್ನು ಖಾರ ಹಾಕಿದಾಗ ಇನ್ನೂ ಗ್ರೀನು ಚೆನ್ನಾಗಿ ಬರುತ್ತೆ. ಮೆಂತ್ಯ ಸೊಪ್ಪು 2 ಕಟ್ ತೊಗೊಂಡು ಬಂದುಬಿಟ್ಟಿದ್ದೀನಿ. ಆ್ಯಕ್ಚುಲಿ ಬರೀ ಸೊಪ್ಪಲ್ವ ಮೆಂತ್ಯ ಬಾತಿಗೆ ಹಾಕೋದು, ಸೊ ಸೊಪ್ಪು ಒದಗಲ್ಲ, ಸೊ ಅದಕ್ಕೆ ಜಾಸ್ತಿ ತೊಗೊಂಡು ಬಂದೆ. ಸೊ ಎಲ್ಲ ಬಿಡಿಸ್ತಾ ಇದ್ದೀನಿ. ಸುತ್ತಾಯ್ತು. ನಾನು ಯಾಕೆ ಸಾಂಬಾರು ಪೌಡ್ರುಗಳು ಮಾಡಲ್ಲ ಅಂತ ಹೇಳಿದ್ರೆ, ನಮಗೆ ಸ್ಪೈನ್ ಇಂಜುರಿ ಆಗಿರೋದ್ರಿಂದ ಕೆಮ್ಮಕ್ಕಾಗೋದಿಲ್ಲ ನಮಗೆ. ಕೆಮ್ಮೋದು ಇದು ಘಾಟು ಇದೆಲ್ಲ ನಮ್ಗೆ ಆಗೋಲ್ಲ. ಕೆಮ್ಮಿದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸು, ಅದಕ್ಕೆ ನಮಗೆ ಕೆಮ್ಮೋದು ಇದೆಲ್ಲ ಆಗೋಲ್ಲ. ಸೊ ಅದು ನಂಗೆ ಸಿಗಲಿಲ್ಲ. ಬಟ್ ತರಕಾರಿ ಪಲ್ಯ ಮಾಡ್ತೀನಿ ಅಂತ ಪ್ಲಾನಿಂಗ್ ಇರಲಿಲ್ಲ, ಸೊ ಹಂಗಾಗಿ ಅದನ್ನು ತಂದಿಟ್ಕೊಂಡಿರಲಿಲ್ಲ ನಾನು. ಬಟ್ ಅಲ್ಲಿ ಕಾಣಿಸಿದ್ರೆ ಎಲ್ಲಾದರೂ ಅವತ್ತು ತರಕಾರಿ ಪಲ್ಯ ಮಾಡೋದಕ್ಕೆ ಅಂತಲೇ ನಾನು ಅದನ್ನು ಚಪ್ಪರದ ಅವರೆಕಾಯಿ ಒಂದು 4 kg ಅಷ್ಟು ತಂದಿಟ್ಕೊಳ್ತೀನಿ. ಬಟ್ ಅದು ಟೇಸ್ಟ್ ಚೆನ್ನಾಗಿರುತ್ತೆ, ಸಕ್ಕತ್ ಟೇಸ್ಟ್ ಕೊಡುತ್ತೆ. ಆಮೇಲೆ ಹಾಕಬೇಕು, ಸ್ವಲ್ಪ ನೆನೆಸಿಟ್ಟಿದೆ ನೋಡಿ, ಬೇಗ ಬೇಯೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಆಗಲೇ ನೆಂದೇ ಹೋಗಿದೆ ಪೂರ್ತಿ ಕಂಪ್ಲೀಟಾಗಿ. ನೆಂದರೆ ಬೇಗ ಬೇಯುತ್ತೆ. ಸೊ ಅದಕ್ಕೆ ನಾವು ಸಾಂಬಾರು ಮಾಡೋಕ್ಕೆ ಮುಂಚೆ ಸ್ವಲ್ಪ ನೆನೆಸಿಟ್ಬಿಟ್ರೆ ಬೇಳೆ ತುಂಬ ಬೇಗ ಬೇಯುತ್ತೆ. ಇದೊಂದು ಟಿಪ್ಪು, ಆ್ಯಕ್ಚುಲಿ ತುಂಬ ಅನುಕೂಲ ಆಗುವಂಥದ್ದು. ಈರುಳ್ಳಿ ಕರಿಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಟಿರೋವಂಥದ್ದು. ಇದರಲ್ಲಿ ಗಡ್ಡೆಕೋಸು, ಮೂಲಂಗಿ, ಕ್ಯಾರೆಟು ಮತ್ತು ಬೀನ್ಸ್ ಇದೆ. ಆ್ಯಕ್ಚುಲಿ ನಂದಿನಿ ಬೆಣ್ಣೆ ಯೂಸ್ ಮಾಡ್ತೀನಿ, ಸ್ವಲ್ಪ ಮಟ್ಟಿಗೆ ಒಂದಿಷ್ಟು ಯೂಸ್ ಮಾಡ್ತೀನಿ, ಇಷ್ಟು ಪಾರ್ಟ್ಸ್ ಇಷ್ಟು. ಸೊ ಏನಕ್ಕೆ ಬೆಣ್ಣೆ ಹಾಕೋದು ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ತರಕಾರಿ ಪಲ್ಯಕ್ಕೆ ಒಗ್ಗರಣೆ ಇಟ್ಟಿದ್ದೀನಿ. ಸೊ ಪೂರಿನ ಕಳಿಸ್ಬಿಟ್ಟೆ, ಮಾಡೋದು ಲೇಟ್ ಆಗುತ್ತೆ, ತಿಂಡಿ ತಂದು ಕೊಡ್ತೀನಿ ಹೋಗು ಅಂತೇಳಿ ಸ್ವಲ್ಪ ಅನ್ನ ಒಗ್ಗರಣೆ ಹಾಕಿ ಕೊಟ್ಬಿಟ್ಟು ಅವ್ನು ತಿನ್ನಿಸಿ ಕಳಿಸಿದ್ದಾಯಿತು. ಸೊ ಇವಾಗ ನಾವು ತಿಂಡಿಗೆ ರೊಟ್ಟಿ ಮಾಡಿಬಿಟ್ಟು ತರಕಾರಿ ಪಲ್ಯ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ತರಕಾರಿ ಪಲ್ಯ ಮಾಡಿ ಚೆನ್ನಾಗಿ ತಿಂತಾನೆ ಪೂರ್ವಿ, ಸೊ ಅವನಿಗೋಸ್ಕರ ತರಕಾರಿ ಪಲ್ಯ ಮಾಡ್ತಾರಂಥದ್ದು. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಸೊ ತುಂಬ ಕೆಲಸಗಳ ನಡುವೆ ಬ್ಯುಸಿಯಾಗಿಬಿಟ್ಟಿದ್ದೀನಿ. ಆ್ಯಕ್ಚುಲಿ ನಿನ್ನೆ ಎಲ್ಲ ವ್ಲಾಗ್ ಏನು ಮಾಡೇ ಇಲ್ಲ. 2 ದಿನ 3 ದಿನದ ವೀಡಿಯೋಸ್ನೆಲ್ಲ ಒಟ್ಟಿಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಕೆಲವೊಂದು ಸಾರಿ. ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲ ನಿಭಾಯಿಸೋದಕ್ಕೆ ಕಷ್ಟ ಆಗ್ತಿದೆ. ಮಣ್ಣಿನ ಜ್ಯುವೆಲರಿನೂ ಸ್ವಲ್ಪ ಮಟ್ಟಿಗೆ ಇನ್ನೂ ಒಂದಷ್ಟು ತೋರಿಸೋದಿದೆ, ವೀಡಿಯೋ ಮಾಡೋದಿದೆ. ಸೊ ಅದರಲ್ಲೂ ರೀಲ್ಸ್ಗಳು ಮಾಡಾಕಿದ್ರೆ ಒಂದಷ್ಟು ಅನುಕೂಲ ಆಗುತ್ತೆ ಅಂದ್ಬಿಟ್ಟು ರೀಲ್ಸ್ ಮಾಡೋಣ ಅಂತ ಎಲ್ಲ ಹೊರಗಡೆ ತೆಗೆದಿಟ್ಟಿದ್ದೀನಿ. ನಿನ್ನೆ ನೋಡಿದ್ರೆ ರೂಮ್ ಕ್ಲೀನ್ ಮಾಡೋದೇ ಟೈಮ್ ಆಗೋಯ್ತು. ಒಗ್ಗರಣೆ ಸಿಗೋಗ್ಬಿಡುತ್ತೆ, ಒಗ್ಗರಣೆ ಹಾಕ್ಬೇಕು ಫಸ್ಟು, ಆಮೇಲೆ ಸಿಗುವ. ಇಲ್ಲೇನು ಇಡೋಕ್ಕೆ ಆಗ್ತಾಯಿಲ್ಲ. ಮತ್ತು ತೊಗರಿಬೇಳೆ ತೊಳೆದಿಟ್ಟಿದ್ದೀನಿ.
ಆ್ಯಕ್ಚುಲಿ ತರಕಾರಿ ಜೊತೆಗೆ ತೊಗರಿಬೇಳೆನೂ ತೊಳೆದ್ಬಿಟ್ಟು ಹಾಕಬೇಕು. ಸ್ವಲ್ಪ ನೆನೆಸಿಟ್ಟಿದೆ ನೋಡಿ, ಬೇಗ ಬೇಯೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಆಗಲೇ ನೆಂದೇ ಹೋಗಿದೆ ಪೂರ್ತಿ ಕಂಪ್ಲೀಟಾಗಿ. ನೆಂದರೆ ಬೇಗ ಬೇಯುತ್ತೆ. ಸೊ ಅದಕ್ಕೆ ನಾವು ಸಾಂಬಾರು ಮಾಡೋಕ್ಕೆ ಮುಂಚೆ ಸ್ವಲ್ಪ ನೆನೆಸಿಟ್ಬಿಟ್ರೆ ಬೇಳೆ ತುಂಬ ಬೇಗ ಬೇಯುತ್ತೆ. ಇದೊಂದು ಟಿಪ್ಪು, ಆ್ಯಕ್ಚುಲಿ ತುಂಬ ಅನುಕೂಲ ಆಗುವಂಥದ್ದು. ಏನಕ್ಕಂದರೆ ಬೇಳೆ ಡೈರೆಕ್ಟಾಗಿ ನಾವು ತೊಳೆದು ಹಾಕಿದ್ರೆ ಬೇಯೋದು ತುಂಬ ಲೇಟ್ ಆಗುತ್ತೆ. ಸೊ ಹಾಗಾಗಿ ತೊಳೆದಿಟ್ಬಿಟ್ರೆ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಸಾಂಬಾರು ಮಾಡೋಕ್ಕೆ ಮುಂಚೆ ಬೇಗ ಬೇಯುತ್ತೆ, ಗ್ಯಾಸ್ ಉಳಿತಾಯ ಆಗುತ್ತೆ ನಮಗೆ. ಆ್ಯಕ್ಚುಲಿ ನಮ್ಮ ಪೂರ್ವಿ ಜಾಸ್ತಿ ತರಕಾರಿಗಳು ಇವೇನೂ ಬೇರೆ ಸಾಂಬಾರುಗಳಲ್ಲಿ ಇಂಥದ್ರಲ್ಲಿ ತಿನ್ನೋದೇ ಇಲ್ಲ. ಬಟ್ ಈ ತರಕಾರಿ ಸಾಂಬಾರು ಮಾಡಿದರೆ, ಆ್ಯಕ್ಚುಲಿ ಸಾಂಬಾರಲ್ಲ ಇದು, ತರಕಾರಿ ಗೊಜ್ಜು ಮಾಡಿದರೆ ಚೆನ್ನಾಗಿ ತಿಂತಾನೆ. ಆ್ಯಕ್ಚುಲಿ ಇದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಏನು ಹಾಕಲ್ಲ, ರುಬ್ಬಾಕೋದು ಇಲ್ಲ. ಸೊ ಇದಕ್ಕೆ ಸಪ್ರೇಟ್ ಒಂದು ಜಸ್ಟು ತರಕಾರಿಗಳು ಏನೇನಿದೆ ಅದನ್ನೆಲ್ಲ ಕಟ್ ಮಾಡಿ ಹಾಕ್ಕೋಬೋದು. ಅದರಲ್ಲೂ ಮೂಲಂಗಿ ಬೇಕು, ಯಾಕಂದರೆ ಇದಕ್ಕೆ ಮೂಲಂಗಿ ಟೇಸ್ಟ್ ಕೊಡೋದೇ ಮೂಲಂಗಿ. ಅದಕ್ಕೋಸ್ಕರ ನೀವೆಲ್ಲ ರೀತಿ ತರಕಾರಿನೂ ಹಾಕ್ಕೋಬೋದು ಇದರಲ್ಲಿ, ಚೆನ್ನಾಗಿರುತ್ತೆ. ಮಿಕ್ಸ್ ವೆಜಿಟೇಬಲ್ ಎಲ್ಲನೂ ಮಿಕ್ಸ್ ಮಾಡ್ಬೋದು. ಬಟಾಣಿಯಿಂದ ಹಿಡಿದು ಕಂಪ್ಲೀಟ್ ಎಲ್ಲನೂ ಹಾಕ್ಬೋದು. ಸ್ವಲ್ಪ ಹೆಸರುಬೇಳೆ ತೊಳೆದು ಹಾಕಿದ್ರೆ ಹೆಸರುಬೇಳೆ ಸಾಂಬಾರಿಗೆ ತುಂಬ ಟೇಸ್ಟ್ ಕೊಡುತ್ತೆ. ಸೊ ಹೆಸರುಬೇಳೆನೂ ಹಾಕ್ಬೋದು. ನಾನು ಹೆಸರುಬೇಳೆ ತಂದೇ ಇಲ್ಲ, ಮೊನ್ನೆ ಡಿಮಾರ್ಟಲ್ಲಿ ತಂದಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡಿದರೆ ಹುಡುಕ್ತೆ ಹೆಸರುಬೇಳೆ ಎಲ್ಲೂ ಸಿಗಲಿಲ್ಲ ನನಗೆ. ಸೊ ತಂದಿದ್ದೀನಿ ಇಲ್ವ ಅಂತ ನನಗೆ ಡೌಟ್ ಆಗಿಬಿಟ್ಟು, ಅಯ್ಯೋ ಮತ್ತೆ ಇನ್ನೂ ಸರಿ ತರಬೇಕಲ್ಲ ಅಂತ ಟೆನ್ಷನ್ ಆಯಿತು ನನಗೆ. ಅದಕ್ಕೆ ಇವಾಗ ಎಲ್ಲ ತರಕಾರಿಗಳನ್ನ ಜಸ್ಟ್ ಈರುಳ್ಳಿಲಿ ಒಗ್ಗರಣೆ ಮಾಡ್ಕೊಂಡೆ. ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಸಾಸಿವೆ, ಎಣ್ಣೆ ಇಷ್ಟು ಹಾಕ್ಬಿಟ್ಟು ತರಕಾರಿಗಳನ್ನೆಲ್ಲ ಅರ್ಧ ಅದ್ರಲ್ಲಿ ಬೇಯಿಸ್ಕೋಬೇಕು, ಕಲ್ಲು ಉಪ್ಪು ಹಾಕ್ಕೊಂಡು. ಸೊ ಅದಾದಮೇಲೆ ಟೊಮೊಟೊ ಹಾಕಬೇಕು. ಅದಾದಮೇಲೆ ಬೇಳೆ ನೆನೆಸಿರೋವಂಥದ್ದನ್ನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಆಗಬೇಕು. ಯಾಕಂದರೆ ಟೊಮೊಟೊ ಸ್ವಲ್ಪ ಫ್ರೈ ಆದಮೇಲೆ ಬಾಡಿಸ್ದಂಗೆ ಹಾಕಬೇಕು. ಸೊ ಅದಾದಮೇಲೆ ಸಾಂಬಾರು ಪುಡಿ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಹಾಕಿದ್ರೆ ತೆಂಗಿನಕಾಯಿ ತುರಿ ಹಾಕ್ಬೋದು, ಹಾಕಿಲ್ಲ ಅಂದರೆ ನೋ ಪ್ರಾಬ್ಲಮ್. ಸೊ ಸಾಂಬಾರು ಪುಡಿ ಆ್ಯಡ್ ಮಾಡಾದ್ಮೇಲೆ ಒಂದು ಸ್ವಲ್ಪ ತರಕಾರಿ ಬೇಯೋಷ್ಟು ಅಷ್ಟೇ ನೀರು ಹಾಕಬೇಕು. ಜಾಸ್ತಿ ನೀರು ಹಾಕಿದ್ರೆ ಆಮೇಲೆ ಸಾಂಬಾರು ಆಗಿಬಿಡುತ್ತೆ, ತರಕಾರಿ ಪಲ್ಯ ಹೋಗ್ಬಿಟ್ಟು. ಆ್ಯಕ್ಚುಲಿ ಇದಕ್ಕೆ ತಪ್ಪರು ಅವರೆಕಾಯಿ ಅಂತೆ, ಸಾರಿ ತಪ್ಪರು ಅವರೆಕಾಯಿ ಅಲ್ಲ, ಚಪ್ರದ ಅವರೆಕಾಯಿ, ಸಾರಿ ನೋಡಿ ಕನ್ಫ್ಯೂಷನ್ ಆಗಿಬಿಡುತ್ತೆ. ಸೊ ಇದಕ್ಕೆ ಚಪ್ರದ ಅವರೆಕಾಯಿ ಅಂತ ಬರುತ್ತೆ ನೋಡಿ, ದಪ್ಪಗೆ ಉದ್ದಕ್ಕೆ. ಸೊ ಆ ಚಪ್ರದ ಅವರೆಕಾಯಿನ ಆ್ಯಕ್ಚುಲಿ ಕಾಳುಗಳನ್ನೂ ಆ್ಯಡ್ ಮಾಡ್ಬೋದು, ಅದರಲ್ಲಿರೋವಂಥ ಕಾಳು ಬೇಡ ನಮಗೆ. ಅದು ಚಪ್ರದ ಅವರೆಕಾಯಿ ಡೈರೆಕ್ಟು ಎಳೆದು ಇರುತ್ತಲ್ಲ, ಅದನ್ನು ಕಟ್ ಮಾಡಿ ತೊಳೆದು ಹಾಕಿದ್ರೆ ಅದು ಸಿಕ್ಕಾಪಟ್ಟೆ ಟೇಸ್ಟ್ ಕೊಡುತ್ತೆ. ಸೊ ಅದು ನಂಗೆ ಸಿಗಲಿಲ್ಲ, ಬಟ್ ತರಕಾರಿ ಪಲ್ಯ ಮಾಡ್ತೀನಿ ಅಂತ ಪ್ಲಾನಿಂಗ್ ಇರಲಿಲ್ಲ. ಸೊ ಹಂಗಾಗಿ ಅದನ್ನು ತಂದಿಟ್ಕೊಂಡಿರಲಿಲ್ಲ ನಾನು. ಬಟ್ ಅಲ್ಲಿ ಕಾಣಿಸಿದ್ರೆ ಎಲ್ಲಾದರೂ ಅವತ್ತು ತರಕಾರಿ ಪಲ್ಯ ಮಾಡೋದಕ್ಕೆ ಅಂತಲೇ ನಾನು ಅದನ್ನು ಚಪ್ರದ ಅವರೆಕಾಯಿ ಒಂದು 4 kg ಅಷ್ಟು ತಂದಿಟ್ಕೊಳ್ತೀನಿ. ಬಟ್ ಅದು ಟೇಸ್ಟ್ ಚೆನ್ನಾಗಿರುತ್ತೆ, ಸಕ್ಕತ್ ಟೇಸ್ಟ್ ಕೊಡುತ್ತೆ. ಆಮೇಲೆ ಇವಾಗ ಬೇಳೆ ಆ ಬದಲಿಗೆ ನಾವು ಹಸಿ ಕಾಳು ಹಾಕ್ಬಿಟ್ಟು ಮಾಡ್ಬೋದು. ಏನು ಸಖತ್ತಾಗಿರುತ್ತೆ ಗೊತ್ತಾ, ನಿಜ ಹೇಳಬೇಕು ಅಂದರೆ ಊಟದ ರುಚಿ ಸವಿಯೋನಿಗೆ ಗೊತ್ತಿರ್ತೈತೆ ಅದ್ರದ್ದು ಏನು ರುಚಿ ಇರುತ್ತೆ ಅಂತ. ಹಂಗಾಗಿ ತರಕಾರಿ ಪಲ್ಯಕ್ಕೆ ಹಸಿ ಕಾಳು ಆ್ಯಡ್ ಮಾಡೋದಂತೂ ಸಖತ್ತು ಟೇಸ್ಟ್ ಕೊಡುತ್ತೆ. ಸೊ ನಾವು ಮಾಡೋ ತರಕಾರಿದು ಗೊಜ್ಜು ಈ ಥರ ಇರುತ್ತೆ. ಆ್ಯಕ್ಚುಲಿ ಇದನ್ನು ಬೇರೆಯವ್ರ ಕಡೆಯಿಂದನೇ ಕಲ್ತಿದ್ದು ನಾನು. ಮೊದಲೆಲ್ಲ ನಾನು ಏನು ಈ ಥರ ಮಾಡೋದು ನಂಗೆ ಗೊತ್ತಿರಲಿಲ್ಲ. ಸೊ ನಂಗೆ ಒಬ್ರು ಹೇಳ್ಕೊಟ್ರು ಈ ಥರ ಮಾಡ್ಬೋದು ಅಂತ. ಸೊ ಹಂಗಾಗಿ ಕಲ್ತ್ಕೊಂಡೆ. ಅದ್ರ ಜೊತೆಗೆ ರೊಟ್ಟಿ ಹಿಟ್ಟು ನೆನೆಸಿಟ್ಟಿದ್ದೀನಿ ಕಲಿಸ್ಬಿಟ್ಟು. ಆ್ಯಕ್ಚುಲಿ ಅದೇನು ಚಪಾತಿ ಥರ ಮಾಡೋವಂಥದ್ದಲ್ಲ, ಹಾಗಾಗಿ ತೆಳ್ಳಗೆ ನಾವು ಹೆಂಚು ಮೇಲೆ ಎಳೆಯೋವಂಥದ್ದು. ಸೊ ನಾನು ತೋರಿಸ್ತೀನಿ ಹಿಂಗೆ ಎಳೆದ್ಬಿಟ್ಟು ನಾವು ರೊಟ್ಟಿ ಮಾಡ್ತೀವಿ ಅಂತ. ಸೊ ರೊಟ್ಟಿ ಮಾಡಿಬಿಟ್ಟು ಪೂರ್ವಿಗೆ ಬಾಕ್ಸ್ ತೊಗೊಂಡೋಗಿ ಕೊಡಬೇಕು, ಇವಾಗ ಹೋಗಬೇಕು. ಆ್ಯಕ್ಚುಲಿ ಸಾಂಬಾರು ಪೌಡ್ರು ಆರ್ಡ್ರ್ ಮಾಡ್ಕೊಂಡಿದ್ದೆ. ನನ್ನ ಸ್ಟೂಡೆಂಟ್ ಅಂದರೆ ನನ್ನ ಟೆರಕೋಟಾ ಜ್ಯುವೆಲರಿ ಫಸ್ಟು ಬ್ಯಾಚಲ್ಲಿ ಜಾಯ್ನ್ ಆಗಿರೋವಂಥ ಒಬ್ಬರು ಸಾಂಬಾರು ಪೌಡ್ರು ಮಾಡ್ತಾಯಿದ್ರು. ಹಾಗಾಗಿ ಸಾಂಬಾರು ಪೌಡ್ರ್ ತರಿಸ್ಕೊಂಡೆ ನಾನು, 1 kg ತರಿಸ್ಕೊಂಡೆ. ಬಟ್ ನಾನು ಸಾಂಬಾರು ಪೌಡ್ರ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ಬಟ್ ಮಾಡಿದರೆ ವೇಸ್ಟ್ ಆಗುತ್ತೆ, ಏನಕ್ಕೆ ಅಷ್ಟೊಂದು ಮಾಡ್ಕೋಬೇಕು ಅನಿಸ್ತಾ ಇದೆ. ಇವಾಗ ಯಾಕೋ ನನಗೆ ರೀಸೆಂಟ್ಲಿ ಅನಿಸಿದ್ದು, ಯಾವಾಗಲಿದ್ದರೂ ಅಡುಗೆ ಮಾಡ್ತಾನೇ ಇದ್ದೀನಿ ನಾನು. ಯಾಕಂದರೆ ಪೂರ್ವಿ ಇರೋದ್ರಿಂದ ನಾನು ಡೈಲಿ ಅಡುಗೆ ಮಾಡ್ತೀನಿ. ಅದ್ರ ಬದಲು ಸಾಂಬಾರು ಪೌಡ್ರ್ ನಾನೇ ಮಾಡ್ಕೊಬಿಡೋಣ ಅಂತ. ಯಾಕಂದರೆ ತುಂಬ ಖರ್ಚಾಗುತ್ತೆ ಇದೊಂದು ಸಾಂಬಾರು ಪೌಡ್ರ್ ಇದು ಮಾಡೋಕ್ಕೆ. ಬಟ್ ಎಲ್ಲ ಮೆಟೀರಿಯಲ್ಲು ಐಟಮ್ಸು ನಾವೇ ತಂದು ಹುರಿದು ಮಾಡೋದ್ರಿಂದ ನಮಗೆ ವರ್ತ್ ಬೆನಿಫಿಟ್ ಏನಂತ ಹೇಳಿದ್ರೆ ಸಾಂಬಾರು ಪೌಡ್ರು ಜಾಸ್ತಿ ಸಿಗುತ್ತೆ ನಮ್ಮ ಕೈಗೆ. ಸೊ ವರ್ಷಾನುಗಟ್ಟಲೆ ಯೂಸ್ ಮಾಡ್ಬೋದು. ಆಮೇಲೆ ನಾವು ಯಾವಾಗಲೂ ಹುಳಿ ಸಾಂಬಾರು, ತರಕಾರಿ ಗೊಜ್ಜು ಇಂಥವೆಲ್ಲ ಮಾಡ್ತಾನೆ ಇರ್ತೀವಿ. ಬೆಂಡೆಕಾಯಿ ಗೊಜ್ಜು ಇದಕ್ಕೆಲ್ಲ ಬೇಕೇ ಬೇಕು. ಮಾಮೂಲಿ ಮಸಾಲೆ ಸಾಂಬಾರು ಪೌಡ್ರು ಬೇಕೇ ಬೇಕು, ಹುಳಿ ಸಾಂಬಾರು ಪೌಡ್ರು ಅಂತ ಹೇಳ್ತೀವಿ ಇದನ್ನು. ಅದಕ್ಕೋಸ್ಕರ ಧನ್ಯ ಪೌಡ್ರ್ ಅವಾಗ ನಾನ್ ವೆಜ್ ತಿಂತಾಯಿದ್ವಲ್ಲ, ಹಂಗಾಗಿ ಧನ್ಯ ಪೌಡ್ರ್ ಮಾಡಿಸಿಟ್ಬಿಟ್ಟಿದ್ದೆ ನಾನು, ಮಾಡಿಸಿಟ್ಕೊಂಡಿದ್ದೆ. ಹಂಗಾಗಿ ಅದೇನು ಖಾಲಿ ಆಗೋಲ್ಲ ಇವಾಗ, ನಾನೇನು ತಿನ್ನಲ್ವಲ್ಲ, ಇನ್ನು ಕಮ್ಮಿನೇ ಯೂಸ್ ಮಾಡ್ತೀನಿ ನಾನು ಅದನ್ನು. ಅದಕ್ಕೆ ಇವಾಗ ಸಾಂಬಾರು ಪೌಡ್ರ್ ಮಾಡಿಸಿಟ್ಕೊಬಿಟ್ರೆ ಬೆಟರ್ ಅಂತ ಒಂದು ಐಡಿಯಾ ಬಂದಿದೆ. ಸೊ ಮಾಡಬೇಕು. ಬಟ್ ಏನು ಗೊತ್ತಾ, ನಾನು ಯಾಕೆ ಸಾಂಬಾರು ಪೌಡ್ರುಗಳು ಮಾಡಲ್ಲ ಅಂತ ಹೇಳಿದ್ರೆ, ನಮಗೆ ಸ್ಪೈನ್ ಇಂಜುರಿ ಆಗಿರೋದ್ರಿಂದ ಕೆಮ್ಮಕ್ಕಾಗೋದಿಲ್ಲ ನಮಗೆ. ಕೆಮ್ಮೋದು ಇದು ಘಾಟು ಇದೆಲ್ಲ ನಮ್ಗೆ ಆಗೋಲ್ಲ. ಕೆಮ್ಮಿದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸು, ಅದಕ್ಕೆ ನಮಗೆ ಕೆಮ್ಮೋದು ಇದೆಲ್ಲ ಆಗೋಲ್ಲ, ಅಕ್ಷಿ ಹಾಕೋದು, ಕೆಮ್ಮೋದು ಇಂಥವು. ಸೊ ಅದಕ್ಕೋಸ್ಕರ ನಾನು ಘಾಟ್ ಬರುತ್ತೆ ಅನ್ನೋ ಒಂದು ರೀಸನಿಂದ ನಾನು ಮೆಣ್ಸಿಕಾಯಿ ಉರಿಯೋಲ್ಲ. ಅಪರೂಪಕ್ಕೆಲ್ಲರೂ ಒಂದೊಂದು ಸಾರಿ ಮೆಣ್ಸಿಕಾಯಿ ಉರಿಯೋವಂಥದ್ದು.
ಘಾಟ್ ಅಂದರೆ ಆಗಲ್ಲ, ಘಾಟಿಗೆ ಕೆಮ್ಮಕ್ಕೂ ಆಗಲ್ಲ ನಮ್ಮ ಕೈಲಿ. ಸೊ ಈ ರೀಸನಿಂದ ಸ್ವಲ್ಪ ನಾನು ಸಾಂಬಾರು ಪೌಡ್ರು ಮಾಡಿಸಿಲ್ಲ, ಬಟ್ ಮಾಡಿಸ್ಬೇಕಪ್ಪ. ಇವಾಗ ತರಕಾರಿ ಪಲ್ಯ ಬೇಯ್ತಾ ಇದೆ ನೋಡಿ. ಸೊ ಇದಕ್ಕೆ ನಾವು ಸಾಂಬಾರು ಪೌಡ್ರ್ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ನೀರು ಆ್ಯಡ್ ಮಾಡಿದರೆ ಸಾಕು, ಅಷ್ಟೇ, ಜಾಸ್ತಿ ಬೇಡ, ಸಾಕು. ಸೊ ಇದು ಖಾರ ಹೇಗಿದೆ ಏನೆಲ್ಲ ನೋಡ್ಕೋಬೇಕಾಗುತ್ತೆ ಅಷ್ಟೇ. ಸೊ ಇವಾಗ ಸಾಂಬಾರು ಪೌಡ್ರ್ ಆ್ಯಡ್ ಮಾಡಿದ್ದಾಯಿತು. ಸೊ ಬೇಕಾದಷ್ಟು ಸ್ವಲ್ಪ ಮಟ್ಟಿಗೆ ನೀರು ಹಾಕಿದ್ದೀನಿ, ತುಂಬ ನೀರು ಹಾಕಿಲ್ಲ. ಏನಕ್ಕೆ ಅಂದರೆ ತರಕಾರಿ ಬೇಯಷ್ಟೇ ನೀರು ಹಾಕಬೇಕು. ಏನಾದರೂ ಜಾಸ್ತಿ ಹಾಕಿದ್ರೆ ಸಾಂಬಾರು ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನೀರು ಸಾಕು. ಆಲ್ರೆಡಿ ತರಕಾರಿ ಎಲ್ಲ ಆಲ್ರೆಡಿ ಬೆಂದೋಗಿರುತ್ತೆ ಅರ್ಧ ಬರ್ಧ ಒಗ್ಗರಣೆಲೇ. ಸೊ ಹಾಗಾಗಿ ನೀರಂಶ ಜಾಸ್ತಿ ಬೇಕಾಗಿರಲ್ಲ, ಇದಕ್ಕೆ ಸಾಕು ಇಷ್ಟು ನೀರು. ಸೊ ಇವಾಗ ನಾವು ಇದನ್ನು ಕುಕ್ಕರ್ಲಿ ಕ್ಲೋಸ್ ಮಾಡಿ 2 ವಿಸಿಲ್ ಹಾಕ್ಸಿದ್ರೆ ಮುಗೀತು. ಸೊ ತರಕಾರಿ ಪಲ್ಯ ರೆಡಿಯಾಗಿರುತ್ತೆ. ನಾವಿವಾಗ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ, ಸಾಕು ಅಷ್ಟೇ. ಸೊ ಇದನ್ನು ಚೆನ್ನಾಗಿ ತಿರುಗ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿದರೆ 2 ವಿಸಿಲ್ ಹಾಕ್ಸೋಣ ಅಷ್ಟೇ. ರೊಟ್ಟಿ ರೆಡಿಯಾಗಿದೆ. ರೊಟ್ಟಿ ತರಕಾರಿ ಪಲ್ಯ ರೆಡಿ ಇದೆ ಇವಾಗ. ಸೊ ಈ ಥರ ಸ್ವಲ್ಪ ಸೀದಂಗೂ ಇರಬೇಕು, ಆವಾಗ ರೊಟ್ಟಿ ಸ್ವಲ್ಪ ಗಟ್ಟಿ ಬರುತ್ತಲ್ಲ, ತಿನ್ನೋದಕ್ಕೆ ಒಂಥರ ಕರುಮ್ ಅಂತ ಚೆನ್ನಾಗಿರುತ್ತೆ. ಅದಕ್ಕೆ ಈ ಥರ ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡೋದು ಹೆಂಚ ಮೇಲೆ. ಸೊ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ ತರಕಾರಿ ಪಲ್ಯ, ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಟೈಮ್ ಇವತ್ತು ಕಾರ್ ಡ್ರೈವಿಂಗು ಇಂಡಿಪೆಂಡೆಂಟಾಗಿ ಓಡಿಸ್ತಾ ಇದ್ದೀನಿ. ಸ್ವಲ್ಪ ಅಂದರೆ ಇಲ್ಲಿ ಗಾಡಿಗಳು ಯಾವುದೂ ಇಲ್ಲದೆ ಇರೋದಕ್ಕೆ ಭಯ ಇಲ್ಲ. ಗಾಡಿಗಳು ಬಂದರೆ ನನಗೂ ಭಯನೇ, ಸಿಟಿ ಏರಿಯಾಗಳಲ್ಲಿ ಓಡ್ಸೋಕ್ಕೆ ಭಯ. ಬಟ್ ಇನ್ನೂ ಕಲಿತಾ ಇರೋದ್ರಿಂದ ಎಲ್ಲೆಲ್ಲಿಗೆ ಅಪ್ಲೈ ಮಾಡಿದ್ದೀನಿ, ಎಲ್ಲೆಲ್ಲದು ಆಯಿತು ನಂದು ಇವಾಗ. ಸೊ ಅದಕ್ಕೆ ಇಂಡಿಪೆಂಡೆಂಟಾಗಿ ಒಂದು ಸ್ವಲ್ಪ ದೂರ ನಾನೇ ಟ್ರೈ ಮಾಡೋಣ ಅಂತ, ಯಾಕಂದರೆ ಭಯ ಎಲ್ಲ ಹೋಗುತ್ತೆ. ಬಟ್ ಗಾಡಿ ಇರೋ ಕಡೆ ಟ್ರೈ ಮಾಡೋದಕ್ಕೆ ನಂಗೆ ಇನ್ನೂ ಬರೋಲ್ಲ, ಸಿಕ್ಕಾಪಟ್ಟೆ ಹೆದರಿಕೆ ಆಗುತ್ತೆ. ಬಟ್ ಗಾಡಿ ಇಲ್ದಿರೋ ಕಡೆ ಎಲ್ಲ ಇವಾಗ ಸ್ವಲ್ಪ ಇವತ್ತೇ ಫಸ್ಟ್ ಟೈಮ್ ನಾನು ಇಂಡಿಪೆಂಡೆಂಟಾಗಿ, ಇದು 4ನೇ ದಿನ ನಾನು ಟ್ರೈನಿಂಗ್ ಬಂದಿರೋದು. 4ನೇ ದಿನಕ್ಕೆ ನಾವು ಇವಾಗ ಇಂಡಿಪೆಂಡೆಂಟಾಗಿ ಒಬ್ಬಳೇ ಓಡಿಸ್ತಾ ಇದ್ದೀನಿ. ಸ್ವಲ್ಪ ಮಟ್ಟಿಗೆ ಅಷ್ಟೇ, ಜಾಸ್ತಿ ಇನ್ನೂ ಮಾಡ್ತಾಯಿಲ್ಲ. ನೋಡುವ ಇನ್ನು ನೆಕ್ಸ್ಟ್ ಏನಾಗುತ್ತೆ ಅಂತ. ಅಂತೂ ಇಂತೂ ಇಂಡಿಪೆಂಡೆಂಟಾಗಿ ಇವತ್ತು ಕಾರ್ನ ಡ್ರೈವ್ ಮಾಡಿದ್ದು. ಸ್ವಲ್ಪ ಭಯ ಆಗ್ತಾಯಿತ್ತು, ಬಟ್ ಯಾವುದೋ ಗಾಡಿ ಬರ್ತಾ ಇರಲಿಲ್ಲ, ಅದಕ್ಕೋಸ್ಕರ ಭಯ ಪಡ್ದೇ ಗಾಡಿ ಓಡಿಸಿದ್ದು. ಸೊ ಹೆಂಗಿತ್ತು ಏನು ಅಂತ ಕಮೆಂಟ್ ಮಾಡಿ.
ಸೊ ವಿಡಿಯೋಗೋಸ್ಕರ ಮಾಡ್ತಿದ್ದೇನಲ್ಲ, ಬಟ್ ಧೈರ್ಯ ಬಂದಿದೆ ಇವಾಗ. 4ನೇ ಟೈಮ್ ನಾನು ಟ್ರೈನಿಂಗ್ ತಗೊಂಡು ಓಡಿಸ್ತಾ ಇರೋವಂಥದ್ದು. ಬಟ್ ಅದೇ ಗಾಡಿಗಳು ಬರೋವಾಗ ಅಂತೂ ಓಡ್ಸೋಕ್ಕಂತೂ ಆಗಲ್ಲ. ಈ ಬೆಂಗಳೂರು ಟ್ರಾಫಿಕಲ್ಲಿ ಹೋಗ್ಬಿಟ್ರೆ ಅಷ್ಟೇ, ಆಮೇಲೆ ಭಯ ಆಗ್ಬಿಡುತ್ತೆ. ವಿಡಿಯೋ ಎಲ್ಲ ನೋಡ್ತೀನಿ, ಬಟ್ ನನ್ನ ಮಕ್ಕಳಿಗೆ ಹೇಳ್ತಾ ಅಕ್ಕ ಹೆಂಗ್ ಯೂಟ್ಯೂಬರ್ ಮಾತಾಡಿ ದೊಡ್ಡವರಿಗೆ ಹಂಗೆ ಮಾಡ್ಬೇಕಂತ ಹೇಳಕತ್ತೀನಿ ನನ್ನ ಮಕ್ಕಳಿಗೆ. ಒಂಥರ ಸ್ಫೂರ್ತಿ ಇದ್ದಂಗೆ ನೀವು. ಕೆಲವು ಹೆಣ್ಮಕ್ಳು ಮಾತಾಡಕ ಚಾನ್ಸ್ ಇರ್ತದೆ. ಹೆಣ್ಮಕ್ಳು ನಮ್ದು ಗಂಡ ಹೆಂಗಂದ್ರೆ ಎಲ್ಲಾ ಜಾಬ್ ಇದೆ ಅಕ್ಕ, ನಂದು ಸುಳ್ಳು ಹೇಳಲ್ಲ, ನಾನು ಅಂಗಡಿ ಮಾಡ್ತೀನಿ, ನನ್ಗೆಲ್ಲ ಐತಿ, ನೆಮ್ಮದಿ ಇಲ್ಲ. ಸ್ಟೋರಿ ಕೇಳಿದ್ರೆ ನನ್ನ ಸ್ಟೋರಿ ನೆನಪಾಗುತ್ತೆ. ಏನ್ ಮಾಡಕ್ಕಲ್ಲ, ಜೀವನಪ್ಪ ಬಂದಂಗೆ ಹೆಂಗೋ ಸ್ವೀಕರಿಸ್ಬೇಕಷ್ಟೇ. ಆದ್ರೆ ಸರಿ ತಕ್ಕ ನಿಜ ನನಗೆ ಫೋನ್ ರಿಸೀವ್ ಮಾಡ್ತೇ ಇಲ್ಲ ಅಂತ. ಯಾಕಂದ್ರೆ ನಿನ್ನೆ ವಿಡಿಯೋ ಎಲ್ಲಾರು ಇದು ಏನದು ವ್ಲಾಗ್ ವಿಡಿಯೋಸ್ ಓಕೆ. ಕಾರ್ ಡ್ರೈವಿಂಗ್ ಎಲ್ಲ ಮುಗೀತು. ಸೊ ಬರುವಾಗ ಒಬ್ಬರು ಹಲಸಿನ ಹಣ್ಣು ಹೇಳಿದ್ನಲ್ಲ, ಅದೇ ರೂಟಲ್ಲಿ ನಾವು ಗಾಡಿ ಓಡ್ಸೋಕೆ ಹೋಗಿದ್ದಿದ್ದು. ಸೊ ಅದಕ್ಕೋಸ್ಕರ ಹಂಗೆ ಹಲಸಿನ ಹಣ್ಣು ತೊಗೊಂಡು, ಒಂದು ಚಕ್ಕೋತ ಹಣ್ಣು ತೊಗೊಂಡು, ಸೊ ನೋಡಿ ಹಲಸಿನ ಹಣ್ಣೆಲ್ಲ ಸಣ್ಣ ಸಣ್ಣದೇ ತೊಗೊಂಡು ಬಂದೆ. ಏನಕ್ಕೆ ನಿಧಾನ ಕಣ್ಣಾಗೋವು ಇರಲಿ. ಮತ್ತು ಹಲಸಿನ ಹಣ್ಣು ಒಂದು ಹಣ್ಣಾಗಿರೋ ತೊಗೊಂಡು ಬಂದೆ. ಇದನ್ನೆಲ್ಲ ಕಾಯಿ ತೊಗೊಂಡು ಬಂದಿದ್ದೀನಿ. ಸೊ ಒಂದು ಚಕ್ಕೋತ ಹಣ್ಣು ಎಲ್ಲ ತೊಗೊಂಡು ಬಂದೆ. ಲೈಫಲ್ಲಿ 2ನೇ ಸಾರಿ ಚಕ್ಕೋತ ಹಣ್ಣು ತಂದಿರೋದು. ಫಸ್ಟ್ ಸಾರಿ ತಂದಾಗ ಕಹಿ ಅನ್ಸ್ಬಿಟ್ಟು ತಿನ್ನಲೇ ಇಲ್ಲ ಅದನ್ನು. ಸೊ ಹಂಗಾಗಿ ಇವಾಗ ಸೆಕೆಂಡ್ ಟೈಮು ಚಕ್ಕೋತ ಹಣ್ಣು ತೊಗೊಂಡು ಬಂದಿದ್ದೀನಿ. ಸೊ ಹೇಗಿರುತ್ತೆ ಏನು ಕತೆ, ಹೆಂಗೆ ತಿನ್ನಬೇಕು ಅದೂ ನಂಗೆ ಗೊತ್ತಿಲ್ಲ ಸರಿಯಾಗಿ. ಸೊ ನಾನಿವಾಗ ಮೊಳಕೆ ಕಾಳು ನೆನ್ನೆ ತಾನೇ ಕಟ್ಟಿಟ್ಟಿದ್ದೆ, ಮೊಳಕೆ ಆಗಲಿ ಅಂತ ಹೇಳ್ಬಿಟ್ಟು. ಅವಾಗೆಲ್ಲ ಬಟ್ಟೆಲಿ ಕಟ್ಟಿರ್ತಿದ್ದೋ, ಇವಾಗ ಯಾವ ಬಟ್ಟೆನೂ ಇಲ್ಲ, ನಾವು ಅದು ಮಾಡೋ ಅಷ್ಟು ಟೈಮು ಇಲ್ಲ ನಮಗೆ. ಸೊ ಇವಾಗ ನಾನು ಮೊಳಕೆ ಕಾಳು ಸಾಂಬಾರು ಮಾಡಬೇಕು. ಏನು ತುಂಬ ದಿನಗಳಾಗ್ಬಿಟ್ಟಿದೆ ಬಿಡಿ, ನಾನು ಮೊಳಕೆ ಕಾಳು ಸಾಂಬಾರೇ ಮಾಡಿಲ್ಲ ಹೇಳಬೇಕು ಅಂದರೆ. ಇವತ್ತು ಮಾಡೋಣ, ಅಪರೂಪಕ್ಕೆ ಮಾಡಿದರೆ ಸಾಂಬಾರು ಸಖತ್ ಟೇಸ್ಟಿಯಾಗಿರುತ್ತೆ, ತಿನ್ಬೋದು ಆರಾಮಾಗಿ. ಬಟ್ ಏನು ತರಕಾರಿನೂ ಇಲ್ಲಪ್ಪ. ಬೆಳಗ್ಗೆ ಇದ್ದಿದ್ದೆಲ್ಲ ತರಕಾರಿಗಳನ್ನ ಹಾಕ್ಬಿಟ್ಟು ನಾನು ತರಕಾರಿ ಪಲ್ಯ ಮಾಡಿಬಿಟ್ಟಿದ್ದೆ ರೊಟ್ಟಿಗೆ ಅಂತ ಹೇಳ್ಬಿಟ್ಟು. ತುಂಬ ಟೇಸ್ಟಾಗಿತ್ತು, ಸಖತ್ತಾಗಿತ್ತು ತರಕಾರಿ ಪಲ್ಯ. ಸೊ ಇವಾಗ ಬರೀ ಆಲೂಗಡ್ಡೆ ಉಳಿದಿದ್ದಾವೆ, ಆಲೂಗಡ್ಡೆ ಮತ್ತು ಈ ಕಾಳು ಅಷ್ಟೇ. ಇದನ್ನ ಎರಡನ್ನೂ ಹಾಕ್ಬಿಟ್ಟು ನಾನು ಹುಳಿ ಸಾಂಬಾರು ಮಾಡ್ತೀನಿ, ಮೊಳಕೆ ಸಾಂಬಾರು. ಸೊ ಸಖತ್ ಟೇಸ್ಟಿಯಾಗಿರುತ್ತೆ. ಹೇಳಬೇಕು ಅಂದರೆ ಹಳೆ ಕಾಲದ ಸಾಂಬಾರುಗಳೇ ನಮಗೆ ಒಂಥರ ಮೈಗೆ ಒಗ್ಗೋದು ಅಂತ ಹೇಳ್ತಾರಲ್ಲ. ಕೆಲವೊಂದು ಇವಾಗ ಬಂದಿರೋ ಅಂಥ ಸಾಂಬಾರುಗಳು ಅದು ಏನೇನೋ ಇನ್ಸ್ಟೆಂಟ್ ಏನೇನೋ ಮಾಡ್ತವೆ. ಅದೇನೋ ಸೋಯಾ ಸಾಸು, ಅದೇನೋ ಟೊಮೊಟೊ ಸಾಸು, ಅದೇನೇನೋ ಸಾಸ್ಗಳು ಹಾಕ್ಬಿಟ್ಟು, ಆ ಸಾಸು ನಂಗೆ ಗೊತ್ತಿಲ್ಲ, ನಾವು ತಿನ್ನೋದು ಇಲ್ಲ. ಸೊ ನಮ್ಗೆ ಅದ್ರ ಬಗ್ಗೆ ಏನೇನೋ ಐಡಿಯಾನೂ ಇಲ್ಲ. ಬಟ್ ಏನು ಗೊತ್ತಾ, ನಾವು ಎಷ್ಟು ಒಳ್ಳೆಗೆ ಹೆಲ್ತಿ ಫುಡ್ ತಿಂತೀವೋ ಅಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಮೇನ್ ಇಂಪಾರ್ಟೆಂಟ್ ಏನು ಗೊತ್ತಾ, ನಮ್ಮ ಆರೋಗ್ಯನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವಲ್ಲ ಅಷ್ಟು ಆಸ್ಪತ್ರೆಗೆ ಹೋಗೋದ್ರಿಂದ ನಾವು ತಪ್ಪಿಸ್ಕೊಳ್ತೀವಿ. ಸೊ ಅದಕ್ಕೆ ಮೊದಲು ಏನೇನೋ ಹೊಟ್ಟೆಗೆ ಜೀರ್ಣನೇ ಆಗದೆ ಇರೋವಂಥ ಫುಡ್ಗಳನ್ನ ಬಿಟ್ಬಿಟ್ಟು, ಫಾಸ್ಟ್ ಫುಡ್ಗಳನ್ನ ಬಿಟ್ಬಿಟ್ಟು ಮನೆಯಲ್ಲಿ ಮಾಡ್ಕೊಂಡು ನಿಧಾನವಾಗಿ ಅಡುಗೆನ, ಅಂದರೆ ನನಗೆ ಟೈಮ್ ಆಗಿ ಮಾಡ್ಕೊಂಡು ತಿಂತೀನಿ ಅಷ್ಟೇ. ಬಟ್ ಕಾಲು ಕೈ ಚೆನ್ನಾಗಿರೋರು ನೀಟಾಗಿ ಮಾಡ್ಕೊಂಡು ತಿನ್ನೋ ಅಷ್ಟು ಟೈಮ್ ಇರುತ್ತೆ ಅವ್ರಿಗೆಲ್ಲ. ಸೊ ದಯವಿಟ್ಟು ಆ ಥರ ತಿನ್ನಿ ಅಂತಲೇ ನಾನು ಹೇಳೋದು. ಫಾಸ್ಟ್ ಫುಡ್ಗಳು ಮತ್ತು ಗೋಬಿ ಅಂತೆ, ಇದೇನೋ ಮಸಾಲ ಪುರಿ, ಪಾನಿಪುರಿ, ಅದರೊಳಗಡೆಯಲ್ಲಿ ಏನೇನು ಹಾಕಿರ್ತಾರೋ ಗೊತ್ತಾಗಲ್ಲ ನಮಗೆ. ಸೊ ಟೇಸ್ಟ್ ಬರೋವಂಥ ಪೌಡ್ರನ್ನೆಲ್ಲ ಬಳಸಿರ್ತಾರೆ. ಅದರಿಂದ ಮಕ್ಳಿಗೆ ಆರೋಗ್ಯ ಪ್ರಾಬ್ಲಮ್. ಇವಾಗಂತೂ ಆಲ್ಮೋಸ್ಟು ಪೀರಿಯಡ್ಸ್ ಪ್ರಾಬ್ಲಮ್ ಆಗೋದೆ ಮೇನು ಈ ಕೆಮಿಕಲ್ಸಿಂದ. ನೀವು ನಂಬಲ್ಲ, ಬರೀ 10 ವರ್ಷದ ಹುಡುಗಿ ಇವಾಗ ಮೆಚುರಿಟಿಗೆ ಬರ್ತಿದೆ, ಅದು ಮೆಚೂರ್ಡ್ ಆಗ್ತಿದೆ ಅಂದಾಗ ಆಶ್ಚರ್ಯ ಆಗುತ್ತೆ. ಹೇಳಬೇಕು ಅಂದರೆ ನಾವೆಲ್ಲ PUC ಹೋಗ್ಬೇಕಾದ್ರೆ ನಾನು ಆಗಿದ್ದು, ಹೇಳಬೇಕು ಅಂದರೆ ನಮ್ಮ ಕ್ಲಾಸಲ್ಲಿ ಎಲ್ಲರೂ ಆಗಿದ್ರು, ನಾನೇ ಲಾಸ್ಟಲ್ಲಿ, ಅದು ಸೆಕೆಂಡ್ PU ಇನ್ನೇನು ಎಂಟ್ರಿ ಕೊಡೋ ಟೈಮಲ್ಲಿ ಆಗಿದ್ದು. ಲೇಟಾಗಿ ಆಗಿದ್ದೇ ಒಳ್ಳೇದಾಯಿತು ನನಗೊಂದು ಕಡೆ. ಬಟ್ ಹೆಣ್ಮಕ್ಳು ಇವಾಗೆಲ್ಲ ಬರೀ ಇನ್ನೂ 3ನೇ ಕ್ಲಾಸ್ 4ನೇ ಕ್ಲಾಸ್ ಓದೋ ಹೆಣ್ಮಕ್ಳುಗಳೆಲ್ಲ ಮೆಚೂರ್ ಆಗಿಬಿಡ್ತಾರೆ. ಅವನ್ನೆಲ್ಲ ನೋಡೋವಾಗ ಪಾಪ ಈ ಮಕ್ಳುಗಳು ಹೆಂಗೆ ಬದುಕ್ತಾವಪ್ಪ, ಮುಂದೆ ಫ್ಯೂಚರಲ್ಲಿ ಕಾಲೇಜ್ ಡೇಸು, ಸ್ಕೂಲ್ ಡೇಸ್ನೆಲ್ಲ ಹೆಂಗೆ ಮುಗಿಸ್ತವೆ ಅಂತ ಅನಿಸುತ್ತೆ. ಸೊ ಅದಕ್ಕೆ ನಾವು ಬಳಸ್ತಾ ಇರೋ ಫುಡ್ಗಳೇ, ಕೆಮಿಕಲ್ಗಳೇ ಇವತ್ತು ಮಾರಕ್ಕಾಗ್ಬಿಟ್ಟಿದೆ. ಸೊ ಆಲ್ಮೋಸ್ಟ್ ಏನು ಮಾಡೋಕ್ಕೆ ಬರೋಲ್ಲ. ಇವಾಗ ಇರೋ ಫುಡ್ನೇ ನಾವು ಸ್ವಲ್ಪ ಆಲ್ಟರ್ನೇಟಾಗಿ ಸರಿಯಾಗಿ ಒಳ್ಳೆ ಫುಡ್ಗಳನ್ನ ತಿನ್ನಿಸ್ಬೇಕು. ಅದರಲ್ಲೂ ಹೆಣ್ಮಕ್ಳುಗಳಿಗೆ 108 ಪ್ರಾಬ್ಲಮ್ಗಳಿರ್ತವೆ. ಅದಕ್ಕೆ ಈಗಿನ ಹೆಣ್ಮಕ್ಳುಗಳೆಲ್ಲ ದಪ್ಪ ಆಗೋದು, ಹೆಲ್ತ್ ಇಶ್ಯೂ ಆಗೋದು, ಮಂತ್ಲಿ ಪ್ರಾಬ್ಲಮ್ ಆಗೋದು, ಆಮೇಲೆ ಇನ್ನೂ ವಯಸ್ಸೇ ಆಗಿರಲ್ಲ ಥೈರಾಯ್ಡ್ ಪ್ರಾಬ್ಲಮ್ ಬರೋದು. ಏನು 1-2 ಹೆಣ್ಮಕ್ಳಿಗೆ ಪ್ರಾಬ್ಲಮ್ಮು. ಹೇಳಬೇಕು ಅಂದರೆ ಗಂಡಸ್ರಿಗಿಂತ ಜಾಸ್ತಿ ಅನುಭವಿಸೋದು ಹೆಣ್ಮಕ್ಳುಗಳು ಹೆಲ್ತ್ ಇಶ್ಯೂ ಆಗಿ. ಸೊ ಅವನ್ನೆಲ್ಲ ನೆನಪಿಸ್ಕೊಳಕ್ಕೆ ಭಯ ಆಗುತ್ತಪ್ಪ. ಈಗಿನ ಜನ್ರೇಷನು ಯಾವ ಕಡೆ ಹೋಗ್ತಾಯಿದ್ದಾರೆ, ಫಾಸ್ಟ್ ಫುಡ್ಗಳನ್ನೆಲ್ಲ ತಿನ್ಬಿಟ್ಟು ಅಂತ. ಬಾಯಿಗೆ ಮಾತ್ರ ರುಚಿ,
ಆದರೆ ಒಳಗಡೆ ಮಾತ್ರ ಸಖತ್ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ಮೆಂತ್ಯ ಸೊಪ್ಪು 2 ಕಟ್ ತೊಗೊಂಡು ಬಂದುಬಿಟ್ಟಿದ್ದೀನಿ. ಆ್ಯಕ್ಚುಲಿ ಬರೀ ಸೊಪ್ಪಲ್ವ ಮೆಂತ್ಯ ಬಾತಿಗೆ ಹಾಕೋದು, ಸೊ ಸೊಪ್ಪು ಒದಗಲ್ಲ, ಸೊ ಅದಕ್ಕೆ ಜಾಸ್ತಿ ತೊಗೊಂಡು ಬಂದೆ. ಸೊ ಎಲ್ಲ ಬಿಡಿಸ್ತಾ ಇದ್ದೀನಿ. ಸ್ವಲ್ಪ ತರಕಾರಿ ಮತ್ತು ಈ ಟಬ್ಬು ಹೊಸ ತಗೊಂಡು ಬಂದೆ. ಆ್ಯಕ್ಚುಲಿ ಈ ಥರದ್ದು ದೊಡ್ಡ ಟಬ್ ಬೇಕಾಗಿತ್ತು, ಅದು 2 ಮತ್ತು ಇದೊಂದು ಸಣ್ಣದು. ಸೊಪ್ಪು ತೊಳೆಯೋಕ್ಕಾಗುತ್ತೆ, ಇದೊಂದು ಈಸಿಯಾಗಿದೆ. ಸೊ ಬೇಕಾಗಿತ್ತು, ಹಂಗಾಗಿ ತೊಗೊಂಡು ಬಂದಿರೋವಂಥದ್ದು. ಈಗ ಈ ಸೊಪ್ಪು ಸೋಸೋ ಅಷ್ಟರಲ್ಲಿ 2 ಅವರ್ ಬೇಕು ನನಗೆ, 2 ಕಟ್ಟು ಸೋಸೋ ಅಷ್ಟರಲ್ಲಿ. ಮತ್ತು ಇವಾಗ ಹುಳ್ಳಿಕಾಳು ಸಾಂಬಾರು ಬೇರೆ ಮಾಡಬೇಕು, ಅದು ವಿಸಿಲ್ ಹೋಗಲಿ ಅಂತ ಬಿಟ್ಟು ಬಂದಿದ್ದೀನಿ. ಖಾರ ರುಬ್ಬಿ ಇವಾಗ ಅದಕ್ಕೆ ಒಗ್ಗರಣೆ ಹಾಕಿ ಸಾಂಬಾರು ಮಾಡುವ. ಆ್ಯಕ್ಚುಲಿ ನನಗೆ ಪೀರಿಯಡ್ಸ್ ಆಗಿ ಒಂದು 5 to 6 ಡೇಸ್ಗೆ ಪೀರಿಯಡ್ ನಿಂತಾದ್ಮೇಲೆ ನಾನು ಟ್ಯಾಬ್ಲೆಟು ಸ್ಟಾರ್ಟ್ ಮಾಡಬೇಕು. ಆ್ಯಕ್ಚುಲಿ 21 ಡೇಸ್ ಇದು ತೊಗೊಳ್ಳೇಬೇಕು. ಸೊ ಈ ಥರ ಪ್ರಾಬ್ಲಮ್ಸು ಆ್ಯಕ್ಚುಲಿ ಪೀರಿಯಡ್ಸ್ ಆಗದೆ ಇರೋರಿಗೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಹೆಣ್ಮಕ್ಳಿಗೆ. ಮೆಂತ್ಯ ಬಾತಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇಷ್ಟು ಐಟಮ್ಸ್ನ ನಾನು ಹಾಕ್ತಾ ಇರೋವಂಥದ್ದು. ಸೊ ಇಷ್ಟು ಐಟಮು ಅದ್ರ ಜೊತೆಗೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಇವಾಗ ಫಸ್ಟು ಇದನ್ನೆಲ್ಲ ಒಗ್ಗರಣೆಗೆ ಹಾಕಿ ಆಮೇಲೆ ಮೆಂತ್ಯ ಸೊಪ್ಪನ್ನ ಬರೀ ಇದ್ರೊಳಗೇ ಬೇಯಿಸಿ ಅಂಥದ್ದು, ಅಂದರೆ ಎಣ್ಣೆಲೆ ಉರಿಬೇಕು ಚೆನ್ನಾಗಿ ಸೊಪ್ಪನ್ನ, ಮೆಂತ್ಯ ಸೊಪ್ಪನ್ನ. ಸೊ ಮೆಂತ್ಯ ಸೊಪ್ಪೆಲ್ಲ ರೆಡಿ ಇದೆ ಇವಾಗ. ಇವಾಗ ಸೊಪ್ಪು ಚೆನ್ನಾಗಿ ಬೇಯ್ತಾ ಇದೆ. ಆಯಿಲಲ್ಲಿ ಉಪ್ಪು ಹಾಕೋಬೇಕು, ಸ್ವಲ್ಪ ಎಲ್ಲ ನೀರು ಬಿಡ್ತಾ ಇದ್ದೀನಿ. ಸೊಪ್ಪಲ್ಲಿ ಇದ್ದಿದ್ದು ನೀರೆಲ್ಲ ಇದೆ. ಖಾರ ರುಬ್ಬಿರೋದು ಸೇಮ್ ಪ್ರೊಸೀಜರು ಪಲಾವ್ಗೆ ಯಾವ ಥರ ರುಬ್ತೀವೋ. ಶುಂಠಿ, ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನಕಾಯಿ, ಇಷ್ಟು ಐಟಮ್ ಹಾಕ್ಬಿಟ್ಟು ರುಬ್ಕೊಂಡಿದ್ದೀನಿ. ಹಸಿಮೆಣ್ಸಿಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಸೊ ಇಷ್ಟೇ. ಈ ಥರ ಗ್ರೀನ್ ಕಲರ್ ಇರಬೇಕು, ಏನಕ್ಕೆ ಮೆಂತ್ಯ ಬಾತು ಗ್ರೀನ್ ಕಲರ್ ಇರುತ್ತೆ, ಸೊಪ್ಪೆಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಇದನ್ನು ಖಾರ ಹಾಕಿದಾಗ ಇನ್ನೂ ಗ್ರೀನು ಚೆನ್ನಾಗಿ ಬರುತ್ತೆ. ಇವಾಗ ಸೊಪ್ಪು ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ಖಾರನ ಹಾಕ್ಬಿಟ್ಟು ಅಕ್ಕಿ ತೊಳೆದಾಕಿ ಅದಕ್ಕೆ ನೀರು ಎಷ್ಟು ಬೇಕು ಕರೆಕ್ಟಾಗಿ ಇಟ್ಟರೆ ಮೆಂತ್ಯ ಬಾತ್ ರೆಡಿ ಆಗುತ್ತೆ. ವಾವ್, ಮೆಂತ್ಯ ಬಾತ್ ಘಮ ಘಮ ಅಂತ ಇದೆ. ತುಂಬ ದಿನಗಳಾದಮೇಲೆ ಮಾಡಿರುವಂಥದ್ದು. ಸೊ ಏನು ಟೇಸ್ಟಾಗಿ ಬಂದಿರುತ್ತೆ ಅಂತ ಅನ್ನಿಸ್ತೈತೆ. ಯಾಕಂದರೆ ಎಷ್ಟು ನೀರು ಜಾಸ್ತಿನೂ ಆಗಿಲ್ಲ, ಕಮ್ಮಿನೂ ಆಗಿಲ್ಲ, ಎಷ್ಟು ನೀಟಾಗಿದೆ. ಬಟ್ ಸೊಪ್ಪು ಜಾಸ್ತಿ ಆಯಿತು ಅನ್ನಿಸ್ತು, ಯಾಕಂದರೆ 2 ಕಟ್ ಕಂಪ್ಲೀಟ್ ಹಾಕಿದ್ದೀನಿ. ಸೊಪ್ಪೇನು ಜಾಸ್ತಿ ಆಗಿರಲ್ಲ, ಯಾಕಂದರೆ ಮೆಂತ್ಯ ಸೊಪ್ಪು ಬೇಕು ಜಾಸ್ತಿ. 1 ಕಟ್ಟಲ್ಲಿ ಅಷ್ಟು ಸಾಕಾಗಲ್ಲ ಸೊಪ್ಪು. ಸೊ ಬಾಯಲ್ಲಿ ನೀರು ಗೊತ್ತಾಯ್ತು ಎಷ್ಟು ಚೆನ್ನಾಗಾಗಿದೆ ಅಂತ. ಅದು ಮಿಕ್ಸಪ್ ಮಾಡೋಕ್ಕೆ ನನಗೆ ಕುಕ್ಕರು ಅಲ್ಲಿ ಸ್ವಲ್ಪ ಕಷ್ಟ, ಹಂಗಾಗಿ ಕೆಳಗಡೆ ಇಲ್ಲೇ ತೊಡೆ ಮೇಲೆ ಇಟ್ಕೊಬಿಟ್ಟಿದ್ದೀನಿ. ಎಣ್ಣೆ ಬಿಸಿ ತಾಕ್ಬಿಟ್ಟಿತ್ತಲ್ಲ, ಸದ್ಯ ಬೊಬ್ಬೆ ಬಂದಿಲ್ಲ. ನನ್ನ ಕೈ ಎಷ್ಟು ಸುಡ್ತು ಅಂದರೆ ನೋಡಿ, ಫ್ಲಾಟ್ ಆಗಿಬಿಟ್ಟೈತೆ ಚರ್ಮ. ನೆನ್ನೆ ಲೈವ್ ಮಾಡ್ಕೊಂಡು ಒಗ್ಗರಣೆ ಹಾಕಿದ್ದೆ, ಹಂಗಾಗಿ ಗೊತ್ತಾಗ್ದೇ ಸ್ಪೂನು ಚೆನ್ನಾಗಿ ಕಾಯ್ದುಬಿಟ್ಟಿದೆ. ಗೊತ್ತಾಗಿರೋ ನನಗೆ ಅವಾಗ ಮುಟ್ಬಿಟ್ಟು ಕೈ ಸುಟ್ಟೋಗ್ಬಿಡ್ತು. ಪಾತ್ರೆ ಇಷ್ಟೊಂದಿದ್ದಾವೆ. ಆ್ಯಕ್ಚುಲಿ ಎಲ್ಲೋ ಒಂದು ಕಡೆ ಹೋಗೋದಿತ್ತು ಪ್ಲ್ಯಾನಿಂಗು. ಸೊ ಇವಾಗ ಇದನ್ನೆಲ್ಲ ತೊಳೆದ್ಬಿಟ್ಟು ಇಟ್ಬಿಟ್ಟು ಹೋಗಬೇಕು. ಟೈಮ್ ಆಲ್ರೆಡಿ 5:30 ಆಗಿಬಿಟ್ಟಿದೆ. ಸೊ ಇಲ್ಲಿಂದ ಬೇಡ ಅಷ್ಟು 6 ಗಂಟೆ ಆಗ್ಬೋದು. ನೋಡುವ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾಯಿದ್ದೀವಿ, ಏನು ಕತೆ ಅಂತ ನಾನು ಕಾರಲ್ಲಿ ಹೋಗ್ಬೇಕಾದ್ರೆ ಮೆನ್ಷನ್ ಮಾಡ್ತೀನಿ. ಸೊ ಯಾವತ್ತೂ ಹೋಗದೇ ಇರೋ ಒಂದು ಪ್ಲೇಸಿಗೆ ಹೋಗ್ತಾಯಿದ್ದೀವಿ. ಸೊ ಇವಾಗೆಲ್ಲ ಪಾತ್ರೆಗಳು ತೊಳೆದ್ಬಿಟ್ಟು ರೆಡಿ ಆಗಬೇಕು. ಸೊ ನೋಡುವ ಏನು ಕತೆ, ಏನು ಎಲ್ಲಿಗೆ ಹೋಗ್ತಾಯಿದ್ದೀವಿ, ಏನಕ್ಕೆ ಹೋಗ್ತಾಯಿದ್ದೀವಿ. ಆಲ್ಮೋಸ್ಟು ಆ ಪ್ಲೇಸಿಗೆ ಯಾವತ್ತೂ ಹೋಗಿಲ್ಲ ಅಲ್ಲಿವರೆಗೂ. ಸೊ ಇವತ್ತು ಏನಕ್ಕೆ ಹೋಗ್ತಾಯಿದ್ದೀವಿ ಅನ್ನೋದು ನೆಕ್ಸ್ಟು ನೋಡ್ತಾ ಇರಿ ಹಂಗೆ. ಆ್ಯಕ್ಚುಲಿ ಏನು ರೀಸನ್ ಅಂತ ಹೇಳೋದಕ್ಕಿಂತ ಮುಂಚೆನೇ ಸೊ ಅಲ್ಲಿ ಹೋದ್ಮೇಲೆ ತಿಳ್ಕೊಳ್ಳೋದ್ರಲ್ಲೇ ಒಂಥರ ಕ್ಯೂರಿಯಾಸಿಟಿ ಚೆನ್ನಾಗಿರುತ್ತೆ, ಅದು ಒಂದು. ಬಟ್ ನಿಜ ಹೇಳಬೇಕು ಅಂದರೆ ಫಸ್ಟು ಲೈಫಲ್ಲಿ ಇದೊಂಥರ ಒಳ್ಳೆ ವಿಷಯ ಅಂತ ಹೇಳ್ಬೋದು, ಒಳ್ಳೆ ಜರ್ನಿ ಅಂತ ಹೇಳ್ಬೋದು. ಸೊ ಏನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಯಾರದು, ಏನು ಕತೆ ಎಲ್ಲನೂ ಮುಂದೆ ಗೊತ್ತಾಗುತ್ತೆ ನಿಮಗೆ. ಈ ಶೂ ಬೇಡ, ಆ ಶೂ ತಗೋ, ಚೆನ್ನಾಗಿಲ್ಲ. ಗುಂಡು ರಾಜ್, ಹೋಗೋಣ ಕರ್ಕೊಂಡು ಹೋಗ್ತೀನಿ. ಎಲ್ಲೂ ಹೋಗ್ಬಿಡ್ತಾಳೆ ಅಂತ ರೆಡಿಯಾಗಿ ಬಂದ್ಬಿಟ್ಟವಳೆ ಅಂದ್ಬಿಟ್ಟು ಮೇಲೆಲ್ಲ ಹತ್ತುತ್ತವನೆ. ಗುಂಡು ರಾಜ್ ಅವರೇ, ಕರ್ಕೊಂಡು ಹೋಗ್ತೀವಿ, ಸುಮ್ಮನೆ ಇರಿ. ಏನು ಹತ್ರ ಹೋಗ್ಬಿಟ್ಟು ಮೇಲೆ ಬಿದ್ದುಬಿಡ್ತಾನೆ. ಏನಪ್ಪ ಹೋಗೋಣ? ಆಯ್ತು ಹೋಗೋಣ, ರೆಡಿಯಾಗಿದ್ದೀವಿ ನಾವು. ನೀವು ರೆಡಿಯಾಗಿದ್ದೀರಾ? ಸ್ನಾನ ಮಾಡ್ಕೊಂಡು ರೆಡಿಯಾಗಿಬಿಟ್ಟವ್ರೆ ಗುಂಡು ರಾಜ್ ಅವರು. ಹೋಗೋಣ ಉಂಡು ಮರಿ ನೀನು. ಆಯ್ತು ಹೋಗೋಣ. ಆಯ್ತು ಹೋಗೋಣ. ನಡಿ ಹೋಗೋಣ. ನಡಿ ಮುಂದೆ ನಡೆದ್ರೆ ತಾನೆ ನಾಗಲ್ಲದು. ನಡಿ ಮುಂದೆ ನೀನು. ನಡಿ
ಬಾ ಆಯ್ತು ಹಿಂಗೆ ಅಡ್ಡ ಬಂದ್ಬಿಟ್ರೆ ಏನು ಮಾಡಬೇಕು? ಆಯ್ತು ಹೋಗೋಣ ಆಯ್ತು. ಅಯ್ಯೋ ಮುತ್ಕೊಟ್ಬಿಡ್ತಾರೆ ಬಂದು. ಆಯ್ತು ಸುಮ್ಮನೆ ಇರಪ್ಪ ನೀನು. ಆಯ್ತು ಹೋಗೋಣ ನಡಿ. ಅವ್ರು ಕಾಲ ಮೇಲೆ ಹಚ್ಚಿದ್ರು ವೀಲು ಹೊತ್ತು ಕಾಲ ಮೇಲೆ ಇದೆಯಲ್ಲ ಒಂದು ರಾಜ್ ಇಡಿ ಹೋಗೋಣ ನಡಿ. ಪೂರಿ ಬಿಚ್ಚಿ ಬೇಡ ಹೋಗೋಣ. ಇಡಿ ಹೋಗೋಣ ಇದೇ ಹೋಗೋಣ ನಡಿ ಹೋಗು ನಡಿ ಬಿಡ್ಲಾ? ನೋಡಿ ಗುಂಡರಾಜು ಕಿಟಕಿಯಲ್ಲಿ ನೋಡಕ್ ಹೋಗಿದ್ದಾನೆ. ಕಿಟಕಿಯಲ್ಲಿ ನೋಡ್ಬೇಕೇನೋ? ಕಿಟಕಿ ಒಂಚೂರು ಓಪನ್ ಮಾಡವ ನೋಡ್ಲಿ ಪಾಪ. ಏನು ಹಂಗ್ ಮಲ್ಗವನೆ? ಅಯ್ಯೋ ಮಕ ಎಲ್ಲ ಮುಚ್ಕೊಂಡ್ ಮಲಿಕೊಂಡ್ಬಿಟ್ಟವನೆ. ಗುಂಡು ಏನೋ ಅವನೇ ಉಸಿರಾಡಕ್ ಬಿಡವೇನೋ? ಯಾಕಂದ್ರೆ ಅಯ್ಯೋ ದೇವ್ರೆ. ಗುಂಡು ಏನು ಗುಂಡು ನೀನು? ಏನು ಗುಂಡು? ಮುಂದಕ್ಕೆ ಹೋಗಿ ರಿವರ್ಸ್ ಅಂತೆ. ನಿಧಾನ ತಗೊಳ್ಳಿ.